ದಪ್ಪ ಇರೋರಲ್ಲಿ ಸರ್ಜರಿ ಒಂದೇ ಆಪ್ಷನ್ ಅಂತಾರೆ. ಈಗ ಹೊಸದಾಗಿ ಮಾಂಜರೋ, ಒಜಂಬಿಕ್ ಮೆಡಿಸಿನ್ಸ್ ಬಂದಿದೆ. ಸೊ ಫಾರ್ಮಕೋಥೆರಪಿ ಅಂತೀವಿ, ಅಂದ್ರೆ ಮೆಡಿಸಿನ್ಸ್ ಇಂದ ಒಬೆಸಿಟಿ ಟ್ರೀಟ್ ಮಾಡ್ಬೋದಾ? ಡೆಫಿನೆಟ್ಲಿ ಮೆಡಿಸಿನ್ಸ್ ಇಂದ ನಾವು ಒಬೆಸಿಟಿನ ಟ್ರೀಟ್ ಮಾಡ್ಬೋದು ವಿತ್ ಫಿಸಿಕಲ್ ಆಕ್ಟಿವಿಟಿ. 100 kg ಇದ್ದವನು ಒಂದು 15 kg ಕಳ್ಕೊಳಕ್ಕೆ ಈ ತರವಾದ ಒಂದು ಮೆಡಿಕೇಶನ್ಸ್ ಅಥವಾ ಫಾರ್ಮಕೋಥೆರಪಿ ಹೆಲ್ಪ್ ಆಗುತ್ತೆ. ಅಂದ್ರೆ ಎಫೆಕ್ಟಿವ್ ವೆಯ್ಟ್ ಲಾಸ್ ಆಫ್ 15%. ಸೊ ಓರ್ಲಿ ಸ್ಟಾರ್ಟ್ ಅಂತ ಹೇಳಿ ಮೆಡಿಸಿನ್ ರೀಶೇಪ್ ಅಂತ. ಸೊ ಈ ತರ ಟ್ಯಾಬ್ಲೆಟ್ಸ್ ಬಂದಿದೆ, ಇಂಜೆಕ್ಷನ್ಸ್ ಬಂದಿದೆ. ಸೊ ಇವೆಲ್ಲವೂ ಕೂಡ ಮಾರ್ಕೆಟ್ ಅಲ್ಲಿ ಬಂದಿದೆ. ಈಗ ಗ್ರೇಡ್ 1 ಮತ್ತೆ ಓವರ್ ವೇಟ್ ಇರೋಂಥವ್ರು ಅಂಥವ್ರಲ್ಲಿ ಇದು ಸ್ವಲ್ಪ ಎಫೆಕ್ಟಿವ್ ರಿಸಲ್ಟ್ಸ್ ಬರುತ್ತೆ. ಈ ಇಂಜೆಕ್ಷನ್ಸ್ಗಳು ತುಂಬಾ ದಿವಸ ತಗೊಬೇಕಾಗತ್ತೆ, ಅಂದ್ರೆ ಅದು ಕಾಸ್ಟ್ ಫ್ಯಾಕ್ಟರ್ ಕೂಡ ಜಾಸ್ತಿ ಇದೆ, ಯಾಕಂದ್ರೆ ಇದು ಹೊಸದ ಮಾರ್ಕೆಟ್ ಬಂದಿರೋದು. ಮೆಡಿಸಿನ್ಸ್ ಈ ಫಾರ್ಮಕೋಥೆರಪಿಯಲ್ಲಿ ಓರ್ಲಿ ಸ್ಟಾರ್ಟ್ ಅಂತ ಏನ್ ಹೇಳಿದ್ನಲ್ಲ, ಇದಕ್ಕೆ ಪ್ಯಾಂಕ್ರಿಯಾಟಿಸ್ ಸೈಡ್ ಎಫೆಕ್ಟ್ ಇದೆ. ಮಾಂಜೋರಿಗೆ ಇನ್ನೂ ಲಾಂಗ್ ಟರ್ಮ್ ಸ್ಟಡೀಸ್ ನಮಗೆ ಅವೈಲೇಬಲ್ ಇಲ್ಲ. ಈಗ ಹೊಸದಾಗಿ ಇದು ಮಾರ್ಕೆಟ್ ಬಂದಿದೆ. ಎಲ್ಲೋ ಕೆಲವೊಂದು ಪ್ಲೇಸಸ್ ಅಲ್ಲಿ ಕಣ್ಣಿಗೆ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಾರೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತೆ ಸಂಬಂಧಿಕರು ಯಾರು ದಪ್ಪ ಇದಾರಲ್ಲ ಅಥವಾ ಓವರ್ ವೇಟ್ ಇದಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ಬೋದು, ಶೇರ್ ಮಾಡಿ. ಥ್ಯಾಂಕ್ ಯು.